ಇನ್ನು ಅಂಬರೀಷ್ ಅವರ ಶ್ರದ್ಧಾಂಜಲಿಯ ಸಂದರ್ಭದಲ್ಲಿನೇ ಫಿಲಂ ಸಿಟಿ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಒಂದು ಕನಸು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು ಒಂದು ಕನಸು. ಹಾಗಾಗಿ ಬಹುಶಃ ಇಬ್ಬರ ಕನಸು ಪ್ರತ್ಯೇಕವಾಗಿರುತ್ತೆ. ಈಗ ಎರಡೂ ಕನಸುಗಳನ್ನು ಎರಡೂ ಕಡೆಗಳಲ್ಲಿ ಜಾರಿ ಮಾಡೋದರ ಕಡೆಗೆ ಇಬ್ಬರೂ ಕೂಡ ಮಾತನಾಡಿರುವಂತಹ ಅಂಶವನ್ನು ನೋಡೋಣ. ಮೈಸೂರಿನಲ್ಲಿ ಫಿಲಂ ಸಿಟಿ ಮಾಡಬೇಕು ಅನ್ನೋದು ಕೂಡ ಅಂಬರೀಷ್ ಅವರ ಒಂದು ಆಸೆ ಆಗಿತ್ತು. ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಫಿಲ್ಮ್ ಸಿಟಿ ಅಲ್ಲೇ ಆಗಲಿ, ನೀವೇನೋ ರಾಮನಗರದಲ್ಲಿ ಏನೋ ಮಾಡಬೇಕು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡೋದಾಗಿತ್ತು. ಅದರಿಂದ ಇವರು ವಾಣಿಜ್ಯ ಮಂಡಳಿಯವ್ರ ಜೊತೆ ಎಲ್ಲ ಮಾತಾಡಿ, ಯಾಕಂದ್ರೆ ಅಂಬರೀಷ್ ನನಗೆ ಫಿಲ್ಮ್ ಸಿಟಿ ಮೈಸೂರಿನಲ್ಲಿ ಆಗಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಜಾಗನೂ ಕೂಡ ಕೊಟ್ಟಿದ್ದೆ ಅಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಲಿಕ್ಕೆ. ನಮ್ಮ ಕ್ಷೇತ್ರದಲ್ಲೇ ಉಳಿಮಾವು ಹತ್ರ ಜಾಗನೂ ಕೂಡ ಕೊಟ್ಟಿದ್ದೆ. ಇನ್ನು ಅಲ್ಲೇ ಫಿಲ್ಮ್ ಸಿಟಿ ಆಗ್ತಕ್ಕಂಥದ್ದು ಒಳ್ಳೇದು. ಆಮೇಲೆ ಆ ಫಿಲ್ಮ್ ಸಿಟಿಗೆ ಅಂಬರೀಷ್ ಹೆಸರನ್ನೇ ಇಡಿ. ಫಿಲ್ಮ್ ಸಿಟಿ ಆಗಿರ್ತಲ್ಲ, ಅದಕ್ಕೆ ಅಂಬರೀಷ್ ಹೆಸರೇ ಇಡಿ. ಅದು ಶಾಶ್ವತವಾಗಿ ಅವರ ಹೆಸರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಫಿಲಂ ಸಿಟಿ ಬಗ್ಗೆ ಸಿದ್ದರಾಮಯ್ಯರ ಹತ್ರ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರನ್ನ ಕಿವಿಲಿ ಹೇಳಿದ್ರು, ಮೈಸೂರಿನಲ್ಲಿ ಘೋಷಣೆ ಮಾಡಕ್ಕೆ ಹೇಳಿ ಮುಖ್ಯಮಂತ್ರಿಗಳಿಗೆ. ಸಿದ್ದರಾಮಯ್ಯವ್ರು ಮಾಡಿದ್ಮೇಲೆ ನಾವು ತೆಗಿಯೋಕ್ಕಾಗಲ್ಲ. ಅದರಿಂದ ಮೈಸೂರಿನಲ್ಲಿ ಫಿಲಂ ಸಿಟಿ ಮಾಡೋಣ, ರಾಮನಗರದಲ್ಲಿ ಫಿಲಂ ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದಿದೆ. ರಾಮನಗರದಲ್ಲಿ ನನ್ನ ದೂರಾಲೋಚನೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಕನಸಿದೆ. ಚಿತ್ರರಂಗದ ಬಗ್ಗೆ ಕೆಲವು ಟೆಕ್ನಿಕಲಿ ಯಾವ ರೀತಿಯಲ್ಲಿ ಇವತ್ತು ತಾಂತ್ರಿಕರನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದೇನಿದೆ. ಇವತ್ತು ಸಿದ್ದರಾಮಯ್ಯ ಅವರು ಪ್ರೀತಿಯಿಂದ 106 ಎಕರೆ ಭೂಮಿಯನ್ನ ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಚಿತ್ರನಗರಿ ಮಾಡಬೇಕು ಅಂತ ಹೇಳಿ. ಅದಕ್ಕೂ ಚಾಲನೆ ಕೊಡೋಣ. ರಾಮನಗರದಲ್ಲಿ ಯೂನಿವರ್ಸಿಟಿ ಮುಖಾಂತರ ಈ ನಾಡಿನ ಹಲವಾರು ಯುವಕರಿಗೆ ತಾಂತ್ರಿಕತೆಯಲ್ಲಿ ಬೇರೆ ಭಾಷೆಗಳಿಗೆ ಸರಿಸಮನಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಯೋಜನೆಗಳನ್ನ ತರಬೇಕು ಅಂತ ಇದ್ದೇವೆ. ಅಂಬರೀಷ್ ಅವರ ಹೆಸರನ್ನೂ ಇಡೋಣ, ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನೂ ಇವತ್ತು ಈ ಚಿತ್ರರಂಗದ ಕೊಡುಗೆ ಏನಿದೆ ಕೊಟ್ಟಿರ್ತಕ್ಕಂಥದ್ದು, ವಿಷ್ಣುವರ್ಧನ್ ಹೆಸರಿಗೂ ಇವತ್ತು ಉತ್ತಮವಾದ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ.